ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರೈತರು ಹೋರಾಟ ನಡೆಸುತ್ತಿರುವ ಬೆನ್ನಲ್ಲೇ ಈಗ ತುಮಕೂರು ಜಿಲ್ಲೆಯಲ್ಲೂ ಕೂಡ ಅದೇ ತರಹದ ಒಂದು ಬೃಹತ್ ಹೋರಾಟವನ್ನು ರೈತರು ಮಾಡೋದಕ್ಕೆ ಮುಂದಾಗಿರತಕ್ಕಂಥದ್ದು. ಈ ಒಂದು ಹೋರಾಟವನ್ನು ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳದೆ ಹೋದರೆ ನಿಜಕ್ಕೂ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಿ ಸ್ಥಳೀಯ ರೈತರು ಎಚ್ಚರಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಯಾವ ವಿಚಾರಕ್ಕೆ ಈ ಒಂದು ಹೋರಾಟ, ರೈತರಲ್ಲಿರುವಂಥ ಈ ಒಂದು ಆತಂಕ ಏನು, ಆ ಎಲ್ಲದನ್ನು ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ನ್ಯೂಸ್18 ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದು 2016 ಜನವರಿ 3 ಅವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದರು. ಅವತ್ತು HL ಹೊಸ ಘಟಕಕ್ಕೆ ಹಸಿರು ನಿಶಾನೆ ತೋರಿ ಶಿಲಾನ್ಯಾಸಕ್ಕೂ ಕೂಡ ಚಾಲನೆಯನ್ನು ಕೊಟ್ಟಿದ್ದರು. ಈ ಒಂದು ವೇಳೆಯಲ್ಲಿ 2018ಕ್ಕೇ ಇಲ್ಲೊಂದು ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿ ಹೆಲಿಕಾಪ್ಟರ್ಗಳು ಕೂಡ ತಯಾರಾಗಿ ಟೇಕ್ ಆಫ್ ಆಗುತ್ತೆ ಅಂತಲೂ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾಷಣ ಮಾಡಿ ಹೋಗಿದ್ರು. ಅದಾದ ನಂತರ 2023ಕ್ಕೆ ಚಾಲನೆ ಆಯಿತು. ಈ ಒಂದು ವೇಳೆ ಅಲ್ಲಿದ್ದಂಥ ಸುಮಾರು 615 ಎಕರೆಯನ್ನು ವಶಪಡಿಸಿಕೊಂಡಿತ್ತು HL. ಈ ಒಂದು HLಗೆ ಭೂಮಿ ಕೊಟ್ಟಿದ್ದಂಥ ರೈತರು ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅಲ್ಲಿ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಸುಮಾರು 615 ಎಕರೆ ಜಮೀನನ್ನು ಸರ್ಕಾರವೇ ಬಿಡಿಸಿ, ಅಂದರೆ ಕರ್ನಾಟಕ ಸರ್ಕಾರವೇ ರೈತರಿಂದ ಪಡೆದು ನಂತರ HL ಘಟಕಕ್ಕೆ ಕೊಟ್ಟಿತ್ತು. ಈ ಒಂದು ವೇಳೆಯಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿತು ಮತ್ತು HL ಕೂಡ ಸ್ಪಷ್ಟವಾಗಿ ಹೇಳಿತು, ಸ್ಥಳೀಯ ಯುವಕರಿಗೆ ನಾವು ಕೆಲಸವನ್ನು ಕೊಡ್ತೀವಿ. ಜೊತೆಲಿ ಪ್ರಮುಖವಾಗಿ ಈ ಒಂದು 615 ಎಕರೆಯಲ್ಲಿ ಯಾರ್ಯಾರ ರೈತರುಗಳದ್ದು ಭೂಮಿ ಹೋಗಿದೆಯೋ ಅವರಿಗೆಲ್ಲ ಕಂಪ್ಲೀಟಾಗಿ ನಾವು ಮನೆ ಮಂದಿಗೆ, ಅಂದರೆ ವಿದ್ಯಾಭ್ಯಾಸ ಮಾಡಿ ಏನೂ ಕೆಲಸ ಇಲ್ಲದೆ ನಿರುದ್ಯೋಗಿಯಾಗಿದ್ದಾರೆ ಆ ಹುಡುಗರಿಗೆಲ್ಲ ಕೆಲಸ ಕೊಡ್ತೀವಿ ಅಂತಲೂ ಕೂಡ ಹೇಳಿತ್ತು. ಆದರೆ 2023 ಫೆಬ್ರವರಿ 6ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ನಿಟ್ಟೂರಿಗೆ ಆಗಮಿಸಿ ಸಂಪೂರ್ಣವಾಗಿ ಹೆಲಿಕಾಪ್ಟರ್ ಘಟಕವನ್ನು ಲೋಕಕ್ಕೆ ಸಮರ್ಪಣೆ ಮಾಡಿದರು. ಅವತ್ತಿಂದ ಇವತ್ತಿನ, ಅಂದರೆ 2023ರಿಂದ 2026ವರೆಗೂ ಯಾವುದೇ ರೀತಿಯಾದಂಥ ಉದ್ಯೋಗಾವಕಾಶಗಳನ್ನ ಸ್ಥಳೀಯ ಯುವಕರಿಗೆ ಮತ್ತು ಅಲ್ಲಿನ ಭೂಮಿ ಕಳೆದುಕೊಂಡಂಥ ರೈತರುಗಳಿಗೆ ಕೊಟ್ಟಿಲ್ಲ. ಈ ಒಂದು ಭೂಮಿ ಕಳೆದುಕೊಂಡಂಥ ರೈತರು ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ಪಟ್ಟಣ ಪ್ರದೇಶಗಳಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಭೂಮಿ ಕಳ್ಕೊಂಡ ನಂತರ ಅವ್ರಿಗೆ ಇರೋದಕ್ಕೆ ಜಾಗ ಇಲ್ಲ, ಎಲ್ಲೂ ಕೂಡ ಅವ್ರಿಗೆ ಕೆಲಸ ಇಲ್ಲ. ಹೀಗಾಗಿ ಅವರು ಇವತ್ತು ಬೀದಿಗಳಲ್ಲಿ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಬೆನ್ನಲ್ಲೇ ಕೂಡ ಈಗ ಮತ್ತೊಮ್ಮೆ HL ಭೂ ಕಬಳಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಲೈಟ್ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಎಂಬ ಒಂದು ಹೊಸ ಹೆಲಿಕಾಪ್ಟರ್ ತಯಾರಕ ಘಟಕಕ್ಕೆ ಸರ್ಕಾರಕ್ಕೆ ಅವರು ಈಗ 300 ಎಕರೆ ಜಮೀನನ್ನು ಮಂಜೂರು ಮಾಡಿ ಅಂತ ಹೊಸ ಪ್ರಸ್ತಾವನೆಯನ್ನು ಇಟ್ಟಿರ್ತಕ್ಕಂಥದ್ದು. ಹೊಸದಾಗಿ ಹೆಲಿಕಾಪ್ಟರ್ ಅವರು ತಯಾರು ಮಾಡ್ತಾರೆ ಆ ಒಂದು ಜಾಗಕ್ಕೆ ಮತ್ತೊಮ್ಮೆ ನಮಗೆ 300 ಎಕರೆ ಜಮೀನನ್ನು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸ್ವತಃ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಒಂದು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಅಂದರೆ 300 ಎಕರೆ ಜಾಗ ಬೇಕು ಅಂತೇಳಿ HL ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಶೀಘ್ರದಲ್ಲೇ ನಾವು ಹಸ್ತಾಂತರವನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡ್ಕೊಳ್ತೀವಿ ಅಂತೇಳಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈ ಒಂದು HLಗೆ ಭೂಮಿಯನ್ನು ಕೊಡ್ತಕ್ಕಂಥ ವಿಚಾರ ರೈತರಲ್ಲಿ ಸಾಕಷ್ಟು ಒಂದು ಆತಂಕ ಉಂಟು ಮಾಡ್ತಕ್ಕಂಥದ್ದು. ಯಾಕಂದರೆ ಸ್ಥಳೀಯವಾಗಿ ಈಗಾಗಲೇ ಭೂಮಿ ಕಳೆದುಕೊಂಡಂಥ ರೈತರು ಉಳಿದಂಥ ಆ ಭೂಮಿಯಲ್ಲೇ ಜೀವನ ಮಾಡ್ತಿದ್ರು. ಅದರಲ್ಲಿ ಸುಮಾರು 6ರಿಂದ 7 ಗ್ರಾಮಗಳ ರೈತರುಗಳು ಜೀವನ ಇದರೊಂದು 300 ಎಕರೆ ಜಮೀನಲ್ಲಿ ಇರ್ತಕ್ಕಂಥದ್ದು. ಸರ್ಕಾರ ಏನಾದರೂ ಈಗ 300 ಎಕರೆ ಜಮೀನನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾದರೆ ಅಷ್ಟೂ ಜನ ಕೂಡ ಸುಮಾರು 8ರಿಂದ 9 ಗ್ರಾಮಸ್ಥರು ಕೂಡ ಬೀದಿಗೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದರೆ ಯಾರ ಹತ್ರನೂ ಕೂಡ 2 ಎಕರೆ 3 ಎಕರೆ ಜಮೀನಿಲ್ಲ, ಇರೋ 10 ಗುಂಟೆ 20 ಗುಂಟೆ 1 ಎಕರೆ, ಹೆಚ್ಚು ಅಂದರೆ 1.5 ಎಕರೆಯಲ್ಲಿ ಎಲ್ಲರೂ ಕೂಡ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರು ತೋಟಗಳಲ್ಲಿ ಅಡಿಕೆ ಬೆಳೆದ್ರೆ, ಕೆಲವರು ತೆಂಗು ಬೆಳೀತಾ ಇದ್ದಾರೆ, ಕೆಲವರು ಹೂ ಮಾಡ್ತಾ ಇದ್ದಾರೆ, ಕೆಲವರು ತರಕಾರಿ ಬೆಳೆದು ಮಾರ್ಕೆಟಲ್ಲಿ ಮಾರಾಟ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಕೆಲವರು 2-3 ಹಸುಗಳನ್ನ ಇಟ್ಟು ಪ್ರತಿನಿತ್ಯ ಹಾಲು ಕರೆದು ಮಾರಾಟ ಮಾಡಿ ಜೀವನ ಮಾಡ್ತಿರ್ತಕ್ಕಂಥದ್ದು. ಹೀಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದು ಜೀವನ ಶೈಲಿಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ಸರ್ಕಾರದ ನಿಲುವು ಮತ್ತೊಮ್ಮೆ ಏನಾದರೂ ಅವರಿಗೆ 300 ಎಕರೆ ಜಮೀನಿಗೆ ಬೇಡಿಕೆ ಕೊಟ್ಟಿದ್ದೆ ಆದರೆ ಇಷ್ಟು ಜನರುಗಳು ಬೀದಿಗೆ ಬರಬೇಕಾಗುತ್ತೆ. ಯಾಕಂದರೆ ಈಗಾಗಲೇ 615 ಎಕರೆಯಲ್ಲಿ ಭೂಮಿ ಕಳೆದುಕೊಂಡ ರೈತರು ಕೂಡ ಈಗಾಗಲೇ ಬೀದಿಗೆ ಬಿದ್ದು ಊರುಗಳನ್ನ ಬಿಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಏನಾದರೂ ಈ ಒಂದು ಸರ್ಕಾರ 300 ಎಕರೆನ ಬಿಟ್ಟು ಕೊಟ್ಟಿದ್ದೆ ಆದರೆ ನಿಜಕ್ಕೂ ಕೂಡ ಅಲ್ಲಿನ ರೈತರು
ರೈತರುಗಳ ಸ್ಥಿತಿ ಹೇಳತಿರ್ದಂತಾಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಇವರು ಕೂಡ ರೈತರುಗಳು ಕೂಡ ಒಂದು ಕಟ್ಟೆಚ್ಚರಿಕೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಭೂಮಿಯನ್ನು ಬಿಟ್ಕೊಡೋದಿಲ್ಲ, ಭೂಮಿಯನ್ನು ಬಿಟ್ಕೊಟ್ರು ಕೂಡ ನಮ್ಮ ಸಾವಿನ ಮೇಲೇ ಅವರು ಇಲ್ಲಿನ ಭೂಮಿಯನ್ನು ವಶಪಡಿಸ್ಕೊಳ್ಬೇಕಾಗುತ್ತೆ ಅಂತೇಳಿ ರೈತರು ಹೋರಾಟವನ್ನು ಶುರು ಮಾಡ್ತಿರ್ತಕ್ಕಂಥದ್ದು. ಈ ರೈತರ ಹೋರಾಟಕ್ಕೆ ಜಿಲ್ಲೆಯ ನಾನಾ ಭಾಗದ ರೈತರುಗಳು ಕೂಡ ಒಂದು ಸಾಥ್ ಕೊಟ್ಟಿದ್ದಾರೆ. ಯಾಕಂದರೆ ಜಿಲ್ಲೆಯ ಯಾವುದೇ ಭಾಗದಲ್ಲಿ ರೈತರುಗಳಿಗೆ ಸಮಸ್ಯೆ ಆದರೂ ಕೂಡ ಅದಕ್ಕೆ ನಾವು ಕೂಡ ಹೊಣೆಗಾರರು ಅಂತ ಹೇಳಿ ಅವರು ಕೂಡ ರೈತರುಗಳು ಕೂಡ ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಟ್ಟು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಗುಬ್ಬಿ ತಾಲೂಕಿನ ಶಾಸಕರಾದ SR ಶ್ರೀನಿವಾಸ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ರೈತರ ಪರವಾಗಿ ನಿಂತಿರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋದಕ್ಕೆ ನಾವು ಕೂಡ ಇದರಲ್ಲಿ ಮೂಗು ತೋರಿಸೋದಿಲ್ಲ, ನಾವು ರೈತರ ಪರವಾಗಿಯೇ ಇರೋದು. ಹೀಗಾಗಿ ನಾವು ಕೂಡ ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೆಲವೊಂದು ಲೆಟರ್ ಕರೆಸ್ಪಾಂಡೆನ್ಸ್ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿನ ಸ್ಥಳೀಯವಾಗಿ ಯಾವ್ಯಾವ ರೀತಿ ಸಮಸ್ಯೆ ಇದೆ, ರೈತರುಗಳಿಗೆ ಯಾವ ರೀತಿ ಅನಾನುಕೂಲ ಆಗುತ್ತೆ, ಜೊತೆಗೆ ಒಂದು ವೇಳೆ 300 ಎಕರೆ ಜಮೀನನ್ನು HCLಗೆ ಬಿಟ್ಕೊಟ್ಟಿದ್ದೆ ಆದರೆ ಯಾವ ರೀತಿ ಸಮಸ್ಯೆ ಆಗಲಿದೆ, ರೈತರುಗಳು ಯಾವ ರೀತಿ ಗುಳೆ ಹೋಗಲಿದೆ ಅಂತೇಳಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಶಾಸಕರಾದಂಥ SR ಶ್ರೀನಿವಾಸ್ ಅವರು ಕೂಡ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಏನಾದರೂ ಪ್ರಮುಖವಾಗಿ 300 ಎಕರೆ ಜಮೀನನ್ನು ಏನು ವಶಪಡಿಸ್ಕೊಳ್ಳೇಬೇಕಾದಂಥ ನಿರ್ಧಾರ ಸರ್ಕಾರ ಮಾಡಿದ್ದೇ ಆದರೆ, HCLಗೆ ಕೊಟ್ಟಿದ್ದೇ ಆದರೆ HCL ಒಂದು ಅಮೆಂಡ್ಮೆಂಟನ್ನು ನೋಡಿಸ್ಬೇಕಾಗುತ್ತೆ. ಯಾಕಂದರೆ 300 ಎಕರೆ ಜಮೀನನ್ನು ಕಳೆದುಕೊಳ್ತೋ ರೈತರುಗಳ ಕುಟುಂಬ ಏನಿದೆ, ಆ ರೈತರುಗಳ ಕುಟುಂಬ ವಿದ್ಯಾಭ್ಯಾಸ ಏನಾದರೂ ಇರಲಿ, ಅವರ ಹಿನ್ನೆಲೆ ಏನಾದರೂ ಇರಲಿ, ಅವರಿಗೆ ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಅವರು ಒಂದು SR ಶ್ರೀನಿವಾಸ್ ಅವರು ಡಿಮ್ಯಾಂಡನ್ನು ಇಟ್ಟಿರ್ತಕ್ಕಂಥದ್ದು. ಇದೇ ಡಿಮ್ಯಾಂಡನ್ನ ಈಗ ರೈತರು ಕೂಡ ಇಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ನಮ್ಮ ಜಮೀನನ್ನು ಕಸಿದುಕೊಂಡಿದ್ದೆ ಆದರೆ ನಮಗೆ ಪ್ರತಿ ಮನೆಗೆ ಇಷ್ಟು ಅಂತ ಹೇಳಿ ಉದ್ಯೋಗ ಕೊಡಿ, ಜೊತೆಗೆ ಏನು ಈಗಾಗಲೇ ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗಿರುವಂಥ 300 ಎಕರೆ ಜಮೀನು ಏನಿದೆ, ಆ 300 ಎಕರೆ ಜಮೀನನ್ನು ಬದಲಾಗಿ ನಮಗೆಲ್ಲರೂ ಬೇರೆ ಕಡೆ ಜಮೀನು ಕೊಡಿ, ಮನೆ ಕಟ್ಟಿಸ್ಕೊಡಿ ಅಂತೇಳಿ ಅವರು ಕೂಡ ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಕೂಡ KIDP ಕಚೇರಿ ಮುಂದೆನೂ ಕೂಡ ಕಳೆದ ತಿಂಗಳು ಏನು ಗುಬ್ಬಿ ತಾಲೂಕಿನ ರೈತರು ಗಲಾಟೆ ಮಾಡಿದರು. ಅಂದರೆ ಯಾವುದೇ ಕಾರಣಕ್ಕೂ ನೀವು HCL ಘಟಕಕ್ಕೆ 300 ಎಕರೆನ ಜಮೀನನ್ನು ಹಸ್ತಾಂತರ ಮಾಡಬಾರ್ದು ಅಂತೇಳಿ ಸುಮಾರು 40ರಿಂದ 50 ಹಳ್ಳಿ ಗ್ರಾಮಸ್ಥರು ಒಂದು ಪ್ರತಿಭಟನೆ ಮಾಡಿದರು. ಪ್ರಮುಖವಾಗಿ ಇಲ್ಲಿ ಒಂದು 4ರಿಂದ 5 ಹಳ್ಳಿಗಳ ಗ್ರಾಮಗಳು ಏನು ಊರನ್ನೇ ತೊರೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಡಿ ರಾಂಪುರ ಆಗಿರ್ಬೋದು, ದೊಡ್ಡಗುಣೆ ಆಗಿರ್ಬೋದು, ಮಾರ್ಶೆಟ್ಟಿಹಳ್ಳಿ ಆಗಿರ್ಬೋದು, ಮತ್ತು ಸುತ್ತಮುತ್ತಲಿನ ಕೆಲವು ಗ್ರಾಮಗಳು ಸಂಪೂರ್ಣವಾಗಿ ಭೂಮಿಯನ್ನು ಕಳೆದುಕೊಂಡು ಗ್ರಾಮಗಳನ್ನೇ ತೊರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇದರಿಂದ ಸರ್ಕಾರ ಯಾವ ರೀತಿ ಎಚ್ಚೆತ್ತುಕೊಂಡು ರೈತರನ್ನು ಮನವೊಲಿಸಿ ಭೂಮಿಯನ್ನು ಬಿಡಿಸ್ಕೊಳ್ಳುತ್ತೋ, ಅಥವಾ ಅವ್ರಿಗೆ ಬೇರೆ ಕೆಲಸಗಳನ್ನ ಕೊಟ್ಟು ಉದ್ಯೋಗಾವಕಾಶಗಳನ್ನ ಕೊಟ್ಟು ಅವ್ರಿಗೆ ಮನವೊಲಿಸಿ ಭೂಮಿಯನ್ನು ಬಿಡಿಸ್ಕೊಳ್ಳುತ್ತೋ, ಅಥವಾ ಬೇರೆ ರೀತಿ ಅಂದರೆ ದೌರ್ಜನ್ಯದ ಮೂಲಕ ಏನಾದರೂ ಭೂಮಿಯನ್ನು ಬಿಡಿಸ್ಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.